Hi, hello, welcome back to my YouTube channel. So today I'm going to be discuss Indian Accounting Standard 2025 question paper, section C, 11th one, 11th ಕ್ವಶನ್ ಎ ಏನಿದೆ ಆ ಒಂದು ಕ್ವಶನ್ಸ್ ಅನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಕ್ವಶನ್ ನಂಬರ್ 11 ಎ ಏನಿದೆ ಅದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19 ಎಂಪ್ಲಾಯಿ ಬೆನಿಫಿಟ್ಸ್ ಏನೋ ಒಂದು ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್. ಯೂನಿಟ್ ನಂಬರ್ ಸೆಕೆಂಡ್, ಯೂನಿಟ್ ನಂಬರ್ 3 ಲಯಬಿಲಿಟಿ ಬೇಸ್ಡ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಎಂಪ್ಲಾಯಿ ಬೆನಿಫಿಟ್ಸ್ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಈ ಒಂದು ಕ್ವಶನ್ಸ್ನ ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ, ಫಸ್ಟು ಎಕ್ಸ್ ಲಿಮಿಟೆಡ್ ಇನ್ಕರ್ಡ್ ದಿ ಫಾಲೋಯಿಂಗ್ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್. ಅಂದರೆ ಎಕ್ಸ್ ಲಿಮಿಟೆಡ್ ಇನ್ಕರ್ಡ್ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್. ಏನೇನು ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಫಾರ್ ದಿ ಇಯರ್ ಎಂಡಿಂಗ್ 31st March 2024. ನೋಡಿ, ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದರೆ, ಅಂದ್ರೆ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಅಂದ್ರೆ ಗೊತ್ತಿರಬೇಕು ನಿಮಗೆ. ಅಂದ್ರೆ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಆರ್ ಎನ್ ಎಂಪ್ಲಾಯಿ ಬೆನಿಫಿಟ್ಸ್ ವಿಚ್ ಮೇ ಬಿ ಫಾಲ್ ವಿತಿನ್ 12 months after the end of the period. The employees, those who are rendered the services, for their services ಕಂಪನಿ ಪ್ರೊವೈಡ್ ಸಮ್ ಆಫ್ ದಿ ಬೆನಿಫಿಟ್ಸ್ ಟು ಎಂಪ್ಲಾಯೀಸ್. ಅಂದರೆ ಏನೋ ಒಂದು ವರ್ಷ ಫುಲ್ ಕೆಲಸ ಮಾಡಿರ್ತಾರೆ, ಅವರಿಗಾಗಿ ಕೆಲವೊಂದು ಬೆನಿಫಿಟ್ಸ್ ಅನ್ನ ಕೊಡಬೇಕಾಗುತ್ತೆ. ಅದನ್ನ ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವೇಜಸ್ ಆಗಿರ್ಬೋದು, ಸ್ಯಾಲರಿ ಆಗಿರ್ಬೋದು, ಆನ್ಯುವಲ್ ಲೀವ್ ಸ್ಯಾಲರಿ ಆಗಿರ್ಬೋದು, ಪೇಯ್ಡ್ ಸಿಕ್ ಲೀವ್ ಆಗಿರ್ಬೋದು, ಅಥವಾ ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್ ಆಗಿರ್ಬೋದು, ನಾನ್ ಮಾನಿಟರಿ ಬೆನಿಫಿಟ್ಸ್ ಬೇಕಾದ್ರೂ ಕೊಡ್ಬೋದು. ಇವೆಲ್ಲ ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದೆಲ್ಲ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇದ್ದಾರೆ, ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ದಿಸ್ ಪ್ರಾಬ್ಲಮ್ ಇಸ್ ಬಿಲಾಂಗ್ಸ್ ಟು ವೇಜಸ್ ಅಂಡ್ ಸ್ಯಾಲರಿ ಬಗ್ಗೆ ಇರ್ತಕ್ಕಂಥದ್ದು. ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ದಟ್ ಈಸ್ ನಥಿಂಗ್ ಬಟ್ ಪೇಮೆಂಟ್ ಆಫ್ ವೇಜಸ್ ಅಂಡ್ ಸ್ಯಾಲರಿನ ಪೇಮೆಂಟ್ ಮಾಡಿದ್ರೆ ಯಾವ ತರ ಮಾಡಬೇಕು ಅನ್ನೋದು ಈ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಜಸ್ಟ್ ನೋಡೋಣ ಏನೇನಿದೆ ಅಂತ. ನೋಡಿ, ಪೇಯ್ಡ್ 10 lakh ಟು ದಿ ಎಂಪ್ಲಾಯೀಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ವರ್ಕ್. ನೋಡಿ, ಎಂಪ್ಲಾಯೀಸ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಅಲ್ಲಿ ಇನ್ವಾಲ್ವ್ ಆಗಿರೋದಕ್ಕೆ ಅವ್ರಿಗೆ 10 lakh rupees ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆ 10 lakh ಏನಪ್ಪಾ ಅಂದ್ರೆ ಸ್ಯಾಲರಿ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ವರ್ಕ್ ಮಾಡಿರೋದಕ್ಕೆ ಅವ್ರಿಗೆ ಪೇಯ್ಡ್ 10 lakh ಟು ದಿ ಎಂಪ್ಲಾಯೀಸ್ ದೋಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿ ಅಡ್ಮಿನಿಸ್ಟ್ರೇಷನ್ ವರ್ಕ್. ಏನು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಎಂಪ್ಲಾಯೀಸ್ಗೆ, ಅವ್ರಿಗೆ 10 lakh rupees ಕೊಡ್ತಾ ಇದ್ದಾರೆ ಅಂದ್ರೆ ದಟ್ ಈಸ್ ಪೇಮೆಂಟ್ ಆಫ್ ಸ್ಯಾಲರಿಯನ್ನು ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್, ಪೇಯ್ಡ್ ಅಡ್ವಾನ್ಸ್ ಆಫ್ ₹5 lakh ಟು ದಿ ಎಂಪ್ಲಾಯೀಸ್. ನೋಡಿ, ಸೆಕೆಂಡ್ ಪಾಯಿಂಟ್ ಹೇಳುತ್ತೆ 5 lakh rupees ಅನ್ನ ಅಡ್ವಾನ್ಸ್ ಆಗಿ ಕೊಡ್ತಾ ಇದ್ದಾರೆ ಎಂಪ್ಲಾಯೀಸ್ಗೆ. ದಟ್ ಈಸ್ 5 lakh ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಪೇಮೆಂಟ್ ಆಫ್ ಸ್ಯಾಲರಿ 5 lakh ಇನ್ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಕೆಲಸ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಬಟ್ ಅವರು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ತಾ ಇದ್ದಾರಂತೆ. ಅಂಡ್ ಥರ್ಡ್ ಪಾಯಿಂಟ್ ಹೇಳುತ್ತೆ ಕಂಪನಿ ಓಲ್ಡ್ ದಿ ಪೇಮೆಂಟ್ ಆಫ್ 3 lakh ರಿಲೇಟ್ಸ್ ಟು 2 ಎಂಪ್ಲಾಯೀಸ್ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್. ನೋಡಿ, ಕಂಪನಿ ಹೋಲ್ಡ್ ಮಾಡಿಬಿಟ್ಟಿದೆ. ಹೋಲ್ಡ್ ಅಂದ್ರೆ ನಾಟ್ ಎಟ್ ಪೇಯ್ಡ್, ಇನ್ನ ಪೇಮೆಂಟ್ ಮಾಡಿಲ್ಲ, ಡ್ಯೂ ಇದೆ. ಏನಕ್ಕೆ 3 lakh rupees ಇಬ್ರು ಎಂಪ್ಲಾಯಿಗೆ ಸಂಬಂಧಪಟ್ಟ 3 lakh rupees ರಿಲೇಟಿಂಗ್ ಟು 2 ಎಂಪ್ಲಾಯೀಸ್, ಅಂದ್ರೆ ಇಬ್ಬರ ಎಂಪ್ಲಾಯಿದ 3 lakh rupees ಡ್ಯೂ ಇದೆ. ಬಿಕಾಸ್ ಆಫ್ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸ್ ಇದೆ, ಟೆಕ್ನಿಕಲ್ ಎರರ್ಸ್ ಇಂದ ಪೇಮೆಂಟ್ ಮಾಡಿಲ್ಲ ಅಂತ ಮೂರನೇ ಪಾಯಿಂಟ್ ಹೇಳ್ತಾ ಇದ್ದಾರೆ. ಅಂಡ್ ಪೇಯ್ಡ್ 20 lakh ವೇಜಸ್ ಟು ದಿ ವರ್ಕರ್ಸ್ ಹೂ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದಿ ಪ್ರೊಡಕ್ಷನ್. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾರೆಲ್ಲ ವರ್ಕರ್ಸ್ ಇನ್ವಾಲ್ವ್ ಆಗಿದ್ದಾರೆ, ಆ ವರ್ಕರ್ಸ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇನ್ವಾಲ್ವ್ ಆಗಿರೋದಕ್ಕೆ, ಪ್ರೊಡಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋದಕ್ಕೆ 20,000 ವೇಜಸ್ ಅನ್ನ ಕೊಡ್ತಾ ಇದ್ದಾರಂತೆ. ಅಂಡ್ ಪೇಯ್ಡ್ 15 lakh ಟು ದಿ ವರ್ಕರ್ಸ್ ಹೂ ಆರ್ ಎಂಗೇಜ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ಪ್ಲಾಂಟ್. ಅಂದ್ರೆ ಅದೇ ಎಂಪ್ಲಾಯೀಸು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ವರ್ಕರ್ಸ್ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ 15 ಲಕ್ಷ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದು 5 ಸೆಂಟೆನ್ಸ್ ನಿಮಗೆ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಅಲ್ಲಿ ಹೇಳಿದೆ ನೋಡಿ, ಶೋ ದಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಫಾರ್ ದಿ ಎಬೋ ಎಂಪ್ಲಾಯಿ ಬೆನಿಫಿಟ್ಸ್ ಅಕಾರ್ಡಿಂಗ್ಸ್ ಟು ಇಂಡ್ AS 19 ಫಾರ್ ದಿ ಇಯರ್ ಎಂಡೆಡ್ 31st March 2024. ಅಂದ್ರೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂದ್ರೆ ಸೊ ಪ್ರೆಸೆಂಟೇಷನ್ ಆಫ್ ಅಕೌಂಟಿಂಗ್ ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕು. ಲೈಕ್ ಜರ್ನಲ್ ಎಂಟ್ರೀಸ್ ಅನ್ನ ನಾವು ಬರೀಬೇಕಾಗುತ್ತೆ ಫಾರ್ ದಿ ಎಬೋ 5 ಟ್ರಾನ್ಸಾಕ್ಷನ್ಸ್. ಏನು 5 ಎಂಪ್ಲಾಯಿ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ 19 ಪ್ರಕಾರ
ಸೊ ಏನು ಎಂಪ್ಲಾಯಿ ಬೆನಿಫಿಟ್ ಕೊಡ್ತಾ ಇದ್ದಾರೆ, ಇವೆಲ್ಲ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇರೋದು. ಈ 5 ಎಂಪ್ಲಾಯಿ ಬೆನಿಫಿಟ್ಸ್ ಅನ್ನ ಎಂಪ್ಲಾಯ್ಗೆ ಕೊಡ್ತಾ ಇರೋದ್ರಿಂದ ಸೊ ನೀವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನ ತೋರಿಸಿ ಅಂತ ಹೇಳಿದ್ದಾರೆ. ನೋಡಿ, ದಿಸ್ ಕ್ವಶನ್ ಈಸ್ ಬಿಲಾಂಗ್ಸ್ ಟು ಪೇಮೆಂಟ್ ಆಫ್ ವೇಜಸ್ ಅಂಡ್ ಸ್ಯಾಲರಿ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಇಂದ ಅರೈಸ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಹೇಗೆ ಜನರಲ್ ಎಂಟ್ರಿ ಬರೆಯೋದು ಅಂತ ಹೇಳಿದ್ರೆ, ಯೂಶಲಿ 5 ಪಾಯಿಂಟ್ ಅನ್ನ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಹೇಗೆ ಜನರಲ್ ಎಂಟ್ರಿ ಬರೀಬೇಕು ಅಂತ ನಾನು ನಿಮಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕ್ವಶನ್ಸ್ ಅನ್ನ ಕೇಳಿದ್ರೆ ಇದೇ ತರ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅಮೌಂಟ್ ಮೇ ಬಿ ವೇರಿ ಇರುತ್ತೆ, ಬಟ್ ಸೇಮ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಸೊ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಒನ್ ಬೈ ಒನ್ ಜರ್ನಲ್ ಎಂಟ್ರಿ, ಅದರಲ್ಲಿ ಕೀ ಪಾಯಿಂಟ್ಸ್ ಅನ್ನ ನೋಡಿ. ಫಸ್ಟ್ ಒನ್, ಈಗ ಜರ್ನಲ್ ಎಂಟ್ರಿ ನಿಮಗೆ ಕಾಲಮ್ ಗೊತ್ತಿದೆ. ನಾನು ಪ್ರೆಸೆಂಟೇಷನ್ ಆಫ್ ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಎಕ್ಸ್ ಲಿಮಿಟೆಡ್ ಫಾರ್ ದಿ ಇಯರ್ ಎಂಡಿಂಗ್ 31st ಮಾರ್ಚ್. ಸೀರಿಯಲ್ ಡೇಟ್ ಕೊಟ್ಟಿಲ್ಲ, ಹಾಗಾಗಿ ಸೀರಿಯಲ್ ನಂಬರ್ ಹಾಕೊಂಡಿದ್ದೀನಿ. ಪರ್ಟಿಕ್ಯುಲರ್ಸ್ ಇದೆ, ಲೆಡ್ಜರ್ ಫೋಲಿಯೋ ಇದೆ, ಡೆಬಿಟ್ ಅಂಡ್ ಕ್ರೆಡಿಟ್ ಕಾಲಮ್ಸ್ ಅನ್ನ ಹಾಕೊಂಡಿದ್ದೀವಿ. ಸೊ ಒನ್ ಬೈ ಒನ್ ಹೋಗೋಣ. ಮೊದಲನೇದು ಫಸ್ಟ್ ಒನ್, ಜರ್ನಲ್ ಎಂಟ್ರಿ ಏನಿದೆ ಅಂತ ಹೇಳಿದ್ರೆ ಏನ್ ಟ್ರಾನ್ಸಾಕ್ಷನ್ಸ್ ಇದೆ ಫಸ್ಟ್ ನೋಡೋಣ. ನೋಡಿ, ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆಯಪ್ಪ ಅಂದ್ರೆ ಪೇಯ್ಡ್ 10 lakh ಟು ದಿ ಎಂಪ್ಲಾಯೀಸ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ನೋಡಿ, ಪೇಮೆಂಟ್ ಮಾಡ್ತಾ ಇದ್ದೀವಿ. ಪೇಯ್ಡ್ ಅಂದ್ರೆ ಆಲ್ರೆಡಿ ಪೇಮೆಂಟ್ ಆಗ್ಬಿಟ್ಟಿದೆ. ಯಾರು ಎಂಪ್ಲಾಯೀಸು ಆರ್ಗನೈಸೇಷನ್ಸ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ಅವ್ರು ವರ್ಕ್ ಮಾಡಿರೋದಕ್ಕೆ 10 ಲಕ್ಷ ಸ್ಯಾಲರಿಯನ್ನ ಪೇಮೆಂಟ್ ಮಾಡಿದ್ರೆ, 10 lakh ಪೇಮೆಂಟ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಸ್ಯಾಲರಿ ಬಿಕಾಸ್ ಆಫ್ ದೋಸ್ ಹು ಆರ್ ಇನ್ವಾಲ್ವ್ಡ್ ಇನ್ ದಿ ಆರ್ಗನೈಸೇಷನ್, ವರ್ಕ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ. ಹಾಗಾಗಿ ವೆನ್ ಸ್ಯಾಲರಿ ಆರ್ ವೇಜಸ್ ಪೇಡ್, ಸ್ಯಾಲರಿ ಅಥವಾ ವೇಜಸ್ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂದ್ರೆ ವಾಟ್ ಈಸ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದ ಸೆನ್ಸ್ ಸ್ಯಾಲರಿ ಅಕೌಂಟ್, ಸ್ಯಾಲರಿ ಅಕೌಂಟ್, ಸ್ಯಾಲರಿ ಅಕೌಂಟ್, ಸ್ಯಾಲರಿ ಅಕೌಂಟ್ debited to, salary account debited to, salary account debited to cash or bank account, cash or bank account ಅಂತ ಕರಿತೀವಿ. ಎಷ್ಟಪ್ಪ ಅಂತ ಹೇಳಿದ್ರೆ 10 lakh ಪೇಮೆಂಟ್ ಮಾಡಿರೋದು. ನೋಡಿ, ಪೇಯ್ಡ್ ಅಂತ ಕೊಟ್ಟಿದ್ರೆ ಆಲ್ರೆಡಿ ಪೇಮೆಂಟ್ ಆಗಿದೆ. ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್, ಸ್ಯಾಲರಿ ಪೇಮೆಂಟ್ ಮಾಡಿದ್ದಾರೆ, ಹಾಗಾಗಿ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಆಪೋಸಿಟ್ ಏನಿದೆ ಅದು ಬ್ಯಾಂಕ್ ಅಕೌಂಟ್ ಆಗುತ್ತೆ. ಸೊ ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ಯಾಶ್ ಗೋಸ್ ಔಟ್, ಆರ್ ಕ್ರೆಡಿಟ್ ದ ಗಿವರ್, ಬ್ಯಾಂಕ್ ಇಸ್ ದ ಗಿವರ್. ಸೊ ನೀವು ಕ್ಯಾಶ್ ಆರ್ ಬ್ಯಾಂಕ್ ಯಾವ್ದು ಬೇಕಾದ್ರೂ ಬರಿಬೋದು. ವೆನ್ ಸ್ಯಾಲರಿ ಪೇಯ್ಡ್, ಸ್ಯಾಲರಿಯನ್ನು ಪೇಮೆಂಟ್ ಮಾಡಿದ್ದಾರೆ, ಪೇಯ್ಡ್ ಅಂತ ಹೇಳಿದ್ದಾರೆ ಅಂದರೆ ನೀವು ಈ ಜರ್ನಲ್ ಎಂಟ್ರಿ ಬರೀಬೇಕಾಗುತ್ತೆ. ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಅಂತ ಕರಿತೀವಿ. ವೆನ್ ಸ್ಯಾಲರಿ ಪೇಯ್ಡ್ ಟು ದಿ ಎಂಪ್ಲಾಯೀಸ್, ಪೇಮೆಂಟ್ ಆಗಿದೆ ಅಂತ ಹೇಳಿದ್ರೆ ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರಿತೀವಿ. ನರೇಶನ್, ಸ್ಯಾಲರಿ ದಟ್ ಈಸ್ being salary paid to employees, salary paid to employees who are involved in the administration work. ಸ್ಯಾಲರಿನ ಪೇಮೆಂಟ್ ಆಗಿದೆ, ಹಾಗಾಗಿ ಜರ್ನಲ್ ಎಂಟ್ರಿ ಬೀಯಿಂಗ್ ಸ್ಯಾಲರಿ ಪೇಯ್ಡ್. ಅರ್ಥ ಆಯ್ತಾ? ಸೊ ಸ್ಯಾಲರಿ ಪೇಯ್ಡ್ ಅಂತ ಹೇಳಿದ್ದಾರೆ ಅಂದ್ರೆ ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ದಟ್ ಈಸ್ ಫಸ್ಟ್ ಒನ್ ಜರ್ನಲ್ ಎಂಟ್ರಿ. ಸೆಕೆಂಡ್ ಒನ್ ನೋಡಿ, ಪೇಯ್ಡ್ ಅಡ್ವಾನ್ಸ್. ಅಡ್ವಾನ್ಸ್ ಅಂದ್ರೆ ಮುಂಚಿತವಾಗಿ ಪೇಮೆಂಟ್ ಮಾಡ್ತಾ ಇದ್ದಾರೆ, ಪ್ರೀಪೇಯ್ಡ್, ಮುಂಚೆನೆ ಪೇಮೆಂಟ್ ಮಾಡ್ತಾ ಇದ್ದಾರೆ 5 lakh rupees ಟು ಎಂಪ್ಲಾಯೀಸ್. ನೋಡಿ, ಎಂಪ್ಲಾಯಿಗೆ ಸೊ ಪೇಮೆಂಟ್ ಮಾಡ್ತಾ ಇದ್ರೆ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ರೆ 5 lakh ಏನಪ್ಪಾ ಅಂದ್ರೆ ಸ್ಯಾಲರಿನೇ ಪೇಮೆಂಟ್ ಮಾಡ್ತಾ ಇರೋದು, ಬಟ್ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ತಾ ಇದ್ರೆ. ಸೊ ವೆನ್ ಸ್ಯಾಲರಿ ಪೇಯ್ಡ್ ಇನ್ ಅಡ್ವಾನ್ಸ್, ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ರೆ, ಸೊ ವಾಟ್ ಈಸ್ ದ ಜರ್ನಲ್ ಎಂಟ್ರಿ ಅಂದ್ರೆ ವೆನ್ ಸ್ಯಾಲರಿ ಪೇಯ್ಡ್ ಇನ್ ಅಡ್ವಾನ್ಸ್ ಆರ್ ಪ್ರೀಪೇಯ್ಡ್ ಸ್ಯಾಲರಿಯನ್ನ ಪೇಮೆಂಟ್ ಮಾಡಿದ್ದಾರೆ ಅಂದ್ರೆ ಜರ್ನಲ್ ಎಂಟ್ರಿ ಬಂದು ಸೊ ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್, ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು prepaid salary account debited to prepaid salary account debited to bank account, bank account, prepaid salary account debited to bank account. ಸೊ ಯಾವಾಗ ಈ ಜರ್ನಲ್ ಎಂಟ್ರಿ ಬರಿಬೇಕು ಅಂದ್ರೆ ಓನ್ಲಿ ವೆನ್ ಸ್ಯಾಲರಿ ಪೇಯ್ಡ್ ಇನ್ ಅಡ್ವಾನ್ಸ್, 5 lakh rupees ಪೇಮೆಂಟ್ ಮಾಡ್ತಾ ಇದ್ದಾರೆ, ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ದಾರೆ, ಅಡ್ವಾನ್ಸ್ ಪ್ರೀಪೇಯ್ಡ್ ಮುಂಚಿತವಾಗಿ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕಾಗುತ್ತೆ. ಸೊ ಇದನ್ನು ನೀವು ಕ್ಯಾಶ್ ಅಲ್ಲೂ ತಗೊಳ್ಳಿ, ಬ್ಯಾಂಕ್ ಅಲ್ಲೂ ತಗೊಳ್ಳಿ. ಸೊ ಬೀಯಿಂಗ್ ಸ್ಯಾಲರಿ ಪೇಯ್ಡ್ ಇನ್ ಅಡ್ವಾನ್ಸ್
employees. Being salary paid in advance to employees. ಅಡ್ವಾನ್ಸು ಸ್ಯಾಲರಿಯನ್ನು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿರೋದಕ್ಕೆ ಸೊ ನಾವು ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ತಗೋಬೇಕಾಗುತ್ತೆ. ದಿಸ್ ಇಸ್ ಸೆಕೆಂಡ್ ಒನ್ ಜರ್ನಲ್ ಎಂಟ್ರಿ ವೆನ್ ಸ್ಯಾಲರಿ ಪೇಯ್ಡ್ ಇನ್ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ದಾರೆ ಅಂದರೆ ಈ ಜರ್ನಲ್ ಎಂಟ್ರಿಯನ್ನು ಬರೀಬೇಕಾಗುತ್ತೆ. ಇದು ಸೆಕೆಂಡ್ ಒನ್. ಫಸ್ಟ್ ಒನ್ ಪೇಮೆಂಟ್ ಆಗಿರೋದಕ್ಕೆ ಸ್ಯಾಲರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೆಕೆಂಡ್ ಒನ್ ಅಡ್ವಾನ್ಸ್ ಪೇಮೆಂಟ್ ಮಾಡೋದಕ್ಕೆ ಪ್ರೀಪೇಯ್ಡ್ ಮುಂಚಿತವಾಗಿ ಕೊಟ್ಟಿದ್ದಾರೆ. ಸೊ ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ತಗೊಂಡಿದ್ದೀವಿ. ಅಂಡ್ ಥರ್ಡ್ ಒನ್ ನೋಡಿ, ಕಂಪನಿ ಓಲ್ಡ್ ದಿ ಪೇಮೆಂಟ್ ಆಫ್ 3 lakh ರಿಲೇಟ್ಸ್ ಟು 2 employees ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್. ಅಂದರೆ ಕಂಪನಿ ಎಂಪ್ಲಾಯೀಸ್ನ ಸ್ಯಾಲರಿಯನ್ನು ಪೇಮೆಂಟ್ ಮಾಡಿಲ್ಲ ಅಂದರೆ, ಹೋಲ್ಡ್ ಅಂದರೆ ಸ್ಟಿಲ್ ನಾಟ್ ಪೇಯ್ಡ್, ಪೇಮೆಂಟ್ ಮಾಡಿಲ್ಲ ಅಂದರೆ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಅರ್ಥ, ಡ್ಯೂ ಇದೆ ಅಂತ ಅರ್ಥ. ಯಾವಾಗ ಕಂಪನಿ ಸ್ಯಾಲರಿಯನ್ನು ಪೇಮೆಂಟ್ ನೋಡಿ, ಪೇಮೆಂಟ್ ಮಾಡಿದ್ಕೆ ನಾನು ಸ್ಯಾಲರಿ ಆ್ಯಂಡ್ ಡೇಟಾ ಟು ಬ್ಯಾಂಕ್ ಅಂತ ಬರ್ಕೊಂಡೆ, ಇವಾಗ ಇಬ್ಬರು ಎಂಪ್ಲಾಯಿ ಸ್ಯಾಲರೀಸನ್ನು ಪೇಮೆಂಟ್ ಮಾಡಿಲ್ವಂತೆ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸ್ ಇಂದ ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ, ಯಾವಾಗ ಸ್ಯಾಲರಿಯನ್ನು ಪೇಮೆಂಟ್ ಮಾಡಿಲ್ಲ ಅಂದರೆ ಸೊ ಇವತ್ತೆಲ್ಲ ನಾಳೆ ಆ ಒಂದು ಸ್ಯಾಲರಿಯನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿ ಜರ್ನಲ್ ಎಂಟ್ರಿ ಏನು ಬರಿಬೇಕಪ್ಪ ಅಂದರೆ ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಅಂತ ತಗೋಬೇಕಾಗುತ್ತೆ. ವೈ ಇಟ್ ಈಸ್ ಔಟ್ಸ್ಟ್ಯಾಂಡಿಂಗ್ ಇನ್ ಸೆನ್ಸ್ ಬಿಕಾಸ್ ಸ್ಟಿಲ್ ನಾಟ್ ಎಟ್ ಪೇಯ್ಡ್. ಸೊ ಹೋಲ್ಡ್ ಇದೆ, ಟೆಕ್ನಿಕಲ್ ರೀಸನ್ಸ್ ಇದೆ, ಇಬ್ಬರು ಎಂಪ್ಲಾಯೀಸ್ ಸ್ಯಾಲರಿಯನ್ನು ಪೇಮೆಂಟ್ ಮಾಡಿಲ್ಲ, ಹೋಲ್ಡಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಸ್ಟಿಲ್ ನಾಟ್ ಪೇಯ್ಡ್, ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ಯಾಲರಿ ಅಕೌಂಟ್ ಡೇಟಾ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಅಂತ ಜರ್ನಲ್ ಎಂಟ್ರಿ ಬರೀಬೇಕಾಗುತ್ತೆ. ಸೊ 3 lakh rupees narration being employees salary outstanding recorded. Employees salary outstanding recorded. Being employee salary outstanding recorded. ಸೊ ಇದು ಥರ್ಡ್ ಒನ್ ಜರ್ನಲ್ ಎಂಟ್ರಿ. ವೆನ್ ಸ್ಯಾಲರಿ ನಾಟ್ ಪೇಯ್ಡ್, ಈ ಮೂರು ಗೊತ್ತಿರಬೇಕು ನಿಮಗೆ. ವೆನ್ ಸ್ಯಾಲರಿ ಪೇಯ್ಡ್, ಸ್ಯಾಲರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ವೆನ್ ಸ್ಯಾಲರಿ ಪೇಯ್ಡ್ ಇನ್ ಅಡ್ವಾನ್ಸ್, ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ವೆನ್ ಸ್ಯಾಲರಿ ನಾಟ್ ಪೇಯ್ಡ್, ಔಟ್ಸ್ಟ್ಯಾಂಡಿಂಗ್ ಆರ್ ಡ್ಯೂ ಆರ್ ಹೋಲ್ಡ್ ಡ್ಯೂ ಟು ಸಮ್ ರೀಸನ್, ಪೇಮೆಂಟ್ ಮಾಡಿಲ್ಲ ಅಂದರೆ ಸ್ಯಾಲರಿ ಅಕೌಂಟ್ ಡೇಟಾ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಅಂತ ತಗೋಬೇಕಾಗುತ್ತೆ. ದಟ್ ಇಸ್ ದ ಫೋರ್ತ್ ಒನ್ ಜರ್ನಲ್ ಎಂಟ್ರಿ ಆ್ಯಂಡ್ ಥರ್ಡ್ ಒನ್ ಜರ್ನಲ್ ಎಂಟ್ರಿ. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ನೋಡೋಣ. ನೋಡಿ, ಫೋರ್ತ್ ಒನ್ ಬಂದು ಪೇಯ್ಡ್ 20,000 or 20 lakhs wages to the workers who are directly involved in the production. So directly involved in the production. ನೋಡಿ, when short-term benefits are incurred in manufacturing or production of material or stock. ಯಾವಾಗ ಸ್ಟಾಕ್ ಅಥವಾ ಮೆಟೀರಿಯಲ್ನ ಪ್ರೊಡಕ್ಷನ್ಸಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಲ್ಲಿ ಇನ್ವಾಲ್ವ್ ಆದಾಗ ಯಾವುದೇ ಥರದ ಶಾರ್ಟ್ ಟರ್ಮ್ ಬೆನಿಫಿಟ್ಸನ್ನು ಪೇಮೆಂಟ್ ಮಾಡಿದ್ರೆ, ಸೊ ಶಾರ್ಟ್ ಟರ್ಮ್ ಬೆನಿಫಿಟ್ಸನ್ನು ಪೇಮೆಂಟ್ ಮಾಡಿದ್ರೆ, ಸೊ ಇಯರ್ ಪೇಯ್ಡ್ 20 lakh ಪೇಮೆಂಟ್ ಮಾಡ್ತಾರೆ. ವೇಜಸ್ ಇದೆ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಟು ದಿ ವರ್ಕರ್ಸ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದಿ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರ್. ಒಂದು ತಿಳ್ಕೊಳ್ಳಿ, ಯಾವಾಗ ವರ್ಕರ್ಸು ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸ್ಟಾಕ್ ಆರ್ ಮೆಟೀರಿಯಲ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಇನ್ವಾಲ್ವ್ ಆದಾಗ ಯಾವುದೇ ಥರದ ಶಾರ್ಟ್ ಟರ್ಮ್ ಬೆನಿಫಿಟ್ಸನ್ನು ಪೇಮೆಂಟ್ ಮಾಡಿದ್ರೆ, ಸೊ ದ ಜರ್ನಲ್ ಎಂಟ್ರಿ ಏನು ಬರಿಬೇಕಪ್ಪ ಅಂದರೆ ಸ್ಟಾಕ್ ಅಕೌಂಟ್ ಅಥವಾ ಇನ್ವೆಂಟರಿ ಅಕೌಂಟ್ ಅಂತ ಬರಿಬೋದು. ಸ್ಟಾಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಎಷ್ಟಪ್ಪ ಅಮೌಂಟು, ಎಷ್ಟು ಅಲ್ಲಿ ಪೇಮೆಂಟ್ ಮಾಡೋದು ಅಂದರೆ 20 lakh ಪೇಮೆಂಟ್ ಮಾಡಿದರೆ 20 lakh.
lakh. So narration being wages paid to workers who are directly involved in the production. So this is the journal entry for fourth one. When short-term benefits are paid to workers at the time of production or manufacturing of stock. ಯಾವುದೇ ಒಂದು ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅನ್ನ ವರ್ಕರ್ಸ್ಗೆ ಕೊಡ್ತಾ ಇದ್ರೆ ಅದು ಪ್ರೊಡಕ್ಷನ್ಸ್ ಮಾಡಬೇಕಾದ್ರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಜರ್ನಲ್ ಎಂಟ್ರಿಯನ್ನ ಹೀಗೆ ಬರೀಬೇಕಾಗುತ್ತೆ. ಸ್ಟಾಕ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಇದು ಫೋರ್ತ್ ಒನ್ ಜರ್ನಲ್ ಎಂಟ್ರಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಫಿಫ್ತ್ ಒನ್ ಏನಪ್ಪ ಜರ್ನಲ್ ಎಂಟ್ರಿ ಇದೆ ಅಂತ ಹೇಳಿದ್ರೆ, ಫಿಫ್ತ್ ಒನ್ ಏನಿದೆ ಕ್ವಶನ್ಸ್ ಅಲ್ಲಿ ಫಿಫ್ತ್ ಒನ್ ಅಂತ ಹೇಳಿದ್ರೆ, paid 15 lakh to the workers who are engaged in the construction of plant. Same thing, when short-term employee benefits are paid, constructions of PPE. ನೋಡಿ, ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅನ್ನ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಅನ್ನ ಒಂದು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಅಂದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಯಾವುದೇ ತರದ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ PPE ಅಕೌಂಟ್ debited to bank account, bank or cash account rupees 15 lakh. So narration ಏನ್ ಬರಿಬೇಕಪ್ಪ ಅಂದ್ರೆ, ಸೇಮ್ being wages paid to workers who are engaged in construction of plant. ನೋಡಿ, ಇದು 5 ಜರ್ನಲ್ ಎಂಟ್ರಿಯನ್ನ ಬರೀಬೇಕು. ಅದನ್ನೇ ನಮಗೆ ಕೇಳೋದು. ಸೊ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅನ್ನ ಜರ್ನಲ್ ಎಂಟ್ರಿ ಬರೀ ಅಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್, ವೆನ್ ಸ್ಯಾಲರಿ ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂದ್ರೆ ಸ್ಯಾಲರಿ ಅಕೌಂಟ್ ಡೆಟಾರ್ಡ್ ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಅಂಡ್ ವೆನ್ ದ ಸ್ಯಾಲರಿ ಇಸ್ ಪೇಯ್ಡ್ ಇನ್ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ದಾರೆ ಅಂದ್ರೆ ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ ಡೆಟಾರ್ಡ್ ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಅಂಡ್ ವೆನ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ, ಸ್ಟಿಲ್ ನಾಟ್ ಪೇಯ್ಡ್, ವೆನ್ ಬೆನಿಫಿಟ್ಸ್ ಆರ್ ನಾಟ್ ಪೇಯ್ಡ್, ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಅನ್ನ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಅರ್ಥ. ಹಾಗಾಗಿ ಸ್ಯಾಲರಿ ಅಕೌಂಟ್ ಡೆಟಾರ್ಡ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಅಂತ ಬರೀಬೇಕಾಗತ್ತೆ. ವೆನ್ any short-term benefits are paid to the workers in the production or manufacturing, that time stock account debtor to bank or cash account ಅಂತ ಬರೀಬೇಕಾಗುತ್ತೆ. And lastly, when short-term benefits are paid to workers who are engaged in construction of plant and property plant and equipment ಅಲ್ಲಿ ಇನ್ವಾಲ್ವ್ ಆದಾಗ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಗ ನೀವು ಜರ್ನಲ್ ಎಂಟ್ರಿ PP ಅಕೌಂಟ್ ಡೆಟಾರ್ಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕಾಗತ್ತೆ. ಸೊ ಈಗ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಬಂದು ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 10 lakh plus 5 lakh 15 lakh plus 3 lakh 18 lakh 18 plus 20 38 48 plus 5 ಮಾಡಿದ್ರೆ 38 lakh plus 15 lakh ಮಾಡಿದ್ರೆ ನಮಗೆ 53 lakh ಟೋಟಲ್ ಸಿಗುತ್ತೆ. ಸೊ ಟೋಟಲ್ ಮಾಡಿದ್ರೆ ಜರ್ನಲ್ ಎಂಟ್ರಿ ಬೋತ್ ಕಾಲಮ್ ನಲ್ಲಿ ಟೋಟಲ್ 53 lakh. 53 lakh ಟೋಟಲ್ ಸಿಗುತ್ತೆ. ಸೊ ಈ ತರ ಒಂದು ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಲ್ಲಿ ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಈ ಕ್ವಶನ್ಸ್ ಯಾವ ಬೇಸ್ ಮೇಲೆ ಬಂದಿರೋದು ಅಂತ ಹೇಳಿದ್ರೆ, ಪೇಮೆಂಟ್ ಆಫ್ ಸ್ಯಾಲರಿ ಅಂಡ್ ವೇಜಸ್ ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಲ್ಲಿ
ಬಂದಿರತಕ್ಕಂಥದ್ದು ಪೇಮೆಂಟ್ ಆಫ್ ಸ್ಯಾಲರಿ ಅಂಡ್ ವೇಜಸ್ ಮೇಲೆ ಕೇಳಿರ್ತಕ್ಕಂಥದ್ದು. ಸೊ ಪೇಯ್ಡ್ ಕೊಟ್ಟಿದ್ದಾರೆ, ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್. ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ದಾರೆ ಅಂದರೆ ಸ್ಯಾಲರಿ ಅಕೌಂಟ್, ಪ್ರೀಪೇಯ್ಡ್ ಸ್ಯಾಲರಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್. ಕಂಪನಿ ನಾಟ್ ಪೇಯ್ಡ್ ಸ್ಯಾಲರಿ ಪೇಮೆಂಟ್ ಮಾಡಿಲ್ಲ ಅಂದರೆ ಸ್ಯಾಲರಿ ಡೆಟಾರ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ವೆನ್ ಕಂಪನಿ ಪೇಯ್ಡ್ ಬೆನಿಫಿಟ್ಸ್ ಟು ದಿ ವರ್ಕರ್ಸ್ ಇನ್ವಾಲ್ವ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ರೊಡಕ್ಷನ್, ಇನ್ವೆಂಟರಿ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀರಿ. ಆ್ಯಂಡ್ ಪಿ ಪಿ ಇನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ್ರೆ ಸೊ ಪಿ ಪಿ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಸೊ ಈ ಥರ ಒಂದು ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.